ಕಳೆದ ಸಲ ಆಕಸ್ಮಿಕವಾಗಿ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಗೆದ್ದಿತ್ತು. ಅದು ನಮ್ಮ ಆಂತರಿಕ ಕೆಲವೊಂದು ತಪ್ಪುಗಳಿಂದ ಮಾತ್ರ ಅವ್ರು ಗೆದ್ದಿದ್ರು, ಆಕಸ್ಮಿಕವಾಗಿ ಗೆದ್ದಿದ್ರು. ಆದ್ರೆ ಸಿಕ್ಕಂತ ಅವಕಾಶವನ್ನು ಕೂಡ ಅವರು ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಈಗೇನು ನಮ್ಮ ಪದವೀಧರ ಮತಕ್ಷೇತ್ರ ಪ್ರತಿನಿಧಿಸ್ತಾ ಇದಾರೆ, ಅವರು ಸದನದಲ್ಲಿ ಹಾಜರಾತಿ ಶೂನ್ಯ ಅಂದ್ರೂ ನಡೆಯುತ್ತೆ. ಮತ್ತೆ ಕಳೆದ 6 ವರ್ಷಗಳಲ್ಲಿ ಬಹುಶಃ ನಮ್ಮ ಭಾಗದ ಯಾವುದೇ ಒಂದು ಪ್ರಶ್ನೆಯನ್ನು ಕೂಡ ಅವರು ಸದನದಲ್ಲಿ, ನಮ್ಮ ಭಾಗದ ಪ್ರಶ್ನೆ ಅಂತಲೇ ಯಾವುದೇ ಭಾಗದ ಪ್ರಶ್ನೆಯನ್ನು ಅವ್ರು ಕೇಳಲಿಲ್ಲ. ಅಥವಾ ಪದವೀಧರರ ಬಗ್ಗೆ ಯಾವುದಾದ್ರೂ ಒಂದು ಕ್ವಶನ್ ಅನ್ನು ಆ ಸದನದಲ್ಲಿ ಎತ್ತಿಲ್ಲ. ಅವರ ಫಂಡ್ ಯಾವ ಸ್ಕೂಲಿಗೆ ಕೊಟ್ಟಿದ್ದಾರ ಗೊತ್ತಿಲ್ಲ. ಅದಕ್ಕಾಗಿ ಅಮರನಾಥ್ ಪಾಟೀಲ್ ಹಿಂದೆ ಇದ್ದಾಗ ಅಣ್ಣವ್ರು ಹೇಳಿದಂಗ ಅವ್ರು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, HKR ಬೋರ್ಡ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವ್ರು ವಿಧಾನ ಪರಿಷತ್ನಲ್ಲಿದ್ದ ಪ್ರತಿ ದಿವಸ ಸದನದಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳೋರು, ಪ್ರತಿ ದಿವಸ ಬಾವಿಗಿಳಿದು ಪದವೀಧರರ ಸಲುವಾಗಿ ಅವ್ರು ಹೋರಾಟ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಭಾಗದ ಆರ್ಟಿಕಲ್ 371J ಅನ್ನು ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಯಾವ ನಮ್ಮ ಬೆಂಗಳೂರಿನಲ್ಲಿರುವಂತಹ 8% ವಿಧಾನಸೌಧದಲ್ಲಿರುವಂತಹ ಪೋಸ್ಟ್ ಇರ್ಬೋದು, ಇನ್ನೊಂದು ಕಡೆ ಇರ್ಬೋದು, ಅಲ್ಲಿ 8%, ನಮ್ಮ ಭಾಗದಲ್ಲಿ 75% ನಮ್ಮ ಭಾಗದ ಯುವಕರಿಗೆ ನೌಕರಿ ಸಿಗೋದ್ರಲ್ಲಿ ಅವರು ಬಹಳಷ್ಟು ಹೋರಾಟವನ್ನು ಮಾಡಿ ಇವತ್ತು ನಮ್ಮ ಭಾಗದ ಅನೇಕ ಉದ್ಯೋಗಾವಕಾಶ ಇರ್ಬೋದು, ನಮ್ಮ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ಗಳಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಸೀಟ್ಗಳಿರ್ಬೋದು, ಅದನ್ನೆಲ್ಲ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿದಂತ ಅಮರನಾಥ್ ಪಾಟೀಲ್ರು ಈ ಸಲ ನಮ್ಮ ಅಭ್ಯರ್ಥಿಗಳಾಗಿದ್ದಾರೆ. ಅದಕ್ಕೆ ಇಲ್ಲಿದ್ದಂತ ಎಲ್ಲ ಪದವೀಧರರಲ್ಲಿ ವಿನಂತಿಯನ್ನು ಮಾಡ್ತೀವಿ, ಬರುವಂತ 3ನೇ ತಾರೀಕಿಗೆ ವಿಶೇಷವಾಗಿ ಈ ಒಂದು ಚುನಾವಣೆಯಲ್ಲಿ ಬಹಳಷ್ಟು ಮತಗಳು ರಿಜೆಕ್ಟ್ ಆಗ್ತಾವೆ. ಅದಕ್ಕಾಗಿ ತಮ್ಮಲ್ಲಿ ಒಂದು ವಿನಂತಿ ಇದೆ, ಅವ್ರು ಕೊಟ್ಟಂತ ಪಿನ್ನಿಂದ ಒಂದು ಲೈನ್ ಹೇಳಿದ್ರೆ ಸಾಕು. ಇಲ್ಲಿದ್ದಂಥವ್ರೆಲ್ಲರೂ ಈ ಸರ್ಕಾರನವರೆಲ್ಲ ಹೇಳಿದ್ಮೇಲೆ ನಮ್ಮ ಅನಿಸ್ತದೆ, ನೀವು ಯಾರು 2ನೇ ಮತದ ಪ್ರಶಸ್ತ ಮತವನ್ನ ಹಾಕಲ್ಲ ಅಂತೇಳಿ. ಅದಕ್ಕೆ ಒಂದೇ ಮತ ONE ಬರೆದ್ರು ಅದು ರಿಜೆಕ್ಟ್ ಆಗ್ತದೆ, ರೋಮನ್ 1 ಬರೆದ್ರು ರಿಜೆಕ್ಟ್ ಆಗ್ತದೆ, ಅಥವಾ ಬೇರೆ ಏನಾದ್ರು ಬರೆದ್ರು ಕೂಡ ಟಿಕ್ ಹೊಡೆದ್ರು ರಿಜೆಕ್ಟ್ ಆಗ್ತದೆ, ಸ್ವಾಸ್ತಿಕ್ ಹಾಕಿದ್ರು ರಿಜೆಕ್ಟ್ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಅಮರನಾಥ್ ಪಾಟೀಲ್ ಮೊದಲನೇ ನಂಬರ್ ನಲ್ಲಿ ಅವ್ರ ಹೆಸರಿದೆ, ಅದರ ಮುಂದ್ಗಡೆ 1 ಅಂತ ಜಸ್ಟ್ ಒಂದು ಲೈನ್ ಹೇಳುದು, ಪ್ರಥಮ ಪ್ರಾಶಸ್ತ್ಯ ಮತದಲ್ಲಿ ಅಮರನಾಥ್ ಪಾಟೀಲ್ ಅನ್ನು ತಾವೆಲ್ಲ ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನಾನು ಯಾರ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಸೇವೆಯನ್ನ ಕೇಂದ್ರದಲ್ಲಿ ಮಾಡಬೇಕಂತ ಮನವರಿಕೆ ನಾವು ಮನೆಗೆ ಹೋಗಿ ನಾನು ಕೈಗುದ್ದು ವಿನಂತಿ ಮಾಡಬೇಕಿದೆ. ರಾಜಕಾರಣವನ್ನು ಬಿಟ್ಟು ರಾಷ್ಟ್ರೀಯ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡುವಂತ ಈ ಶುಭ ಸಂದರ್ಭದಲ್ಲಿ ನಮ್ಮ ಬೀದರ್ ಜಿಲ್ಲೆಗೆ ಬಂದಿದ್ದಾರೆ. ಈ ಬೀದರ್ ಜಿಲ್ಲೆಯ ನಮ್ಮೆಲ್ಲರ ಆರಾಧ್ಯ ದೇವ ಸಿದ್ದಾರೂಢರ ಪ್ರಾರ್ಥನೆಯನ್ನು ಮಾಡ್ತಾ, ಜಗಜ್ಯೋತಿ ಬಸವಣ್ಣವರ ಈ ಕಾಯಕ ಭೂಮಿಯಿಂದ ಅವರಿಗೆ ಮುಂಬರುವ ಕೇಂದ್ರದ ರಾಜಕಾರಣಕ್ಕೆ ಶುಭವಾಗಲಿ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತೀನಿ. ಪರಿಚಯ, ಅವರು ಗುಲ್ಬರ್ಗಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಾನು ಬೀದರ್ ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅವರು ಬಹಳ ಸರಳ ಸಜ್ಜನಿಕೆಗೆ ಹೆಸರಾದವರು. ಸಮಸ್ಯೆಗಳಿಗೆ ಪರಿಹಾರ ಮಾಡುವಲ್ಲಿ ಬಹಳ ಮುನ್ನೆಚ್ಚರಿಕೆ ವಹಿಸುವ ಕೆಲಸ ಮಾಡ್ತಾರೆ. ಮೊದಲು ಸಹ ಅವರಿದ್ರು. ಆಮೇಲೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತೀಯ ಜನತಾ ಪಕ್ಷದಲ್ಲಿ, ಪಕ್ಷ ಅಂದ್ರೆ ನಿಯತ್ತಿನ ಪಕ್ಷ, ಈಗೆಲ್ಲರೂ ಮೋದಿಯವರ ಒಂದು ನೇತೃತ್ವದಲ್ಲಿ ಒಳ್ಳೆ ರೀತಿಯ ಅಭಿವೃದ್ಧಿ ಆಗಬೇಕಾದ್ರೆ ದೇಶ, ಹಿಂದುತ್ವ, ಸನಾತನ ಧರ್ಮ, ಅದಕ್ಕಾಗಿ ಈ ಎಲ್ಲರೂ ಈಗ ಬಿಜೆಪಿ ಸರ್ಕಾರವನ್ನು ಸಪೋರ್ಟ್ ಮಾಡಬೇಕು. ಅಮರನಾಥ್ ಪಾಟೀಲ್ರಿಗೆ ಈ ವರ್ಷ ಇನ್ನೊಂದ್ಸಲ ಅವರಿಗೆ ಒಂದ್ಸಲ ಗೆದ್ದು ಬಂದಿದ್ದಾರೆ. ಅವರು ಈ ಇನ್ನೊಂದ್ಸಲ ಅವರಿಗೆ ನಾವು ಕೆಲಸದಿಂದ ಗೆದ್ದು ಕಳಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ